ಸರ್ ಹೇಳಿ ಸರ್, ಈಗ ನೀವು ಖಾಸಗಿಯಾಗಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಕೂಗು ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದೀರಾ. ಅದು ದೊಡ್ಡ ಮಟ್ಟದ ಈಗ ಸೌಂಡ್ ಮಾಡ್ತಾ ಇರುವಂಥದ್ದು. ಯಾವ ಆಯಾಮದಲ್ಲಿ ಆ ಒಂದು ವರದಿಯನ್ನು ಕೊಟ್ಟಿದ್ದೀರಿ ಅಂತ? ಸರ್, ನಮಗೆ ನಮ್ಮ ಕ್ಲೈಂಟು ಒಂದು ವೀಡಿಯೋ ಸಬ್ಮಿಟ್ ಮಾಡಿಬಿಟ್ಟು ಅದಕ್ಕೆ ಎಕ್ಸಾಮಿನೇಷನ್ ಮಾಡಿ ರಿಪೋರ್ಟ್ ಮಾಡಲಿಕ್ಕೆ ಅಂತ ರಿಕ್ವೆಸ್ಟ್ ಮಾಡಿದರು. ಸೊ ಅವರ ಕೊಟ್ಟಿರುವಂಥ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಪ್ರಕಾರ ನಾವು ಕೂಡ ವೆರಿಫಿಕೇಷನ್ ಮಾಡಿದ ಪ್ರಕಾರ ದಟ್ ವಾಸ್ ಫಸ್ಟ್ ವೀಡಿಯೋ ಆಫ್ ಒನ್ ಆಫ್ ದ ಮೀಡಿಯಾ ಚಾನಲ್. ಅವರು ರಿಪೋರ್ಟ್ ಹೋಗಿ ಇಂಟರ್ವ್ಯೂ ಮಾಡಲಿಕ್ಕೆ ಅಂತ ಹತ್ತಿರ ಹೋದಾಗ ಕೇಳಿಬಂದಿರುವಂಥ ಒಂದು ಕೂಗು ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋ ಸ್ಯಾಂಪಲ್ನ ನಾವು ಸಬ್ಮಿಟ್ ಮಾಡಿದರು. ಆ ವಿಡಿಯೋ ಸ್ಯಾಂಪಲ್ ಇಟ್ಕೊಂಡು ನಾವು ರಿಪೋರ್ಟ್ ಮಾಡಿ ನಾವು ನಿನ್ನೆ ಭಾನುವಾರ ದಿನ ನಾನು ಒಂದು ರಿಪೋರ್ಟ್ನ ಶೇರ್ ಮಾಡಿದ್ದೆ, ಡಿಜಿಟಲ್ ಕಾಪಿ ಆಫ್ ದ ರಿಪೋರ್ಟ್ನ ಶೇರ್ ಮಾಡಿದ್ದೆ. ಹವೆವರ್ ಯಾವುದೋ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾದಾಗ ಅದಕ್ಕೆ ಕವರಿಂಗ್ ಲೆಟರ್ ಇರುತ್ತೆ ಮತ್ತು ಎಷ್ಟೋ ಒಂದು ಎನ್ಕ್ಲೋಜರ್ಸ್ನ ನಾವು ಪೆನ್ ಡ್ರೈವಲ್ಲಿ ಹಾಕ್ಕೊಟ್ಟಿರ್ತೀವಿ ನಾವು. ಬಿಕಾಸ್ ಎಲ್ಲ ವಿಚಾರಗಳು ಕೂಡ ರಿಪೋರ್ಟಲ್ಲಿ ಪ್ರಿಂಟ್ ಮಾಡಲಿಕ್ಕೆ ಆಗೋದಿಲ್ಲ, ತೋರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪೆನ್ ಡ್ರೈವಲ್ಲಿ ಹಾಕ್ಕೊಟ್ಟಿರ್ತೀವಿ. ಬಟ್ ನಾನು ಇವತ್ತು ಬೆಳಗ್ಗೆ ಕೆಲವು ಪೋಸ್ಟ್ಗಳನ್ನು ನೋಡಿದ್ದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವು ಕವರಿಂಗ್ ಲೆಟ್ರ್ ಮತ್ತು ನಮ್ಮ ಒಂದು ಪೆನ್ ಡ್ರೈವಲ್ಲಿ ಇರೋ ಇನ್ಫಾರ್ಮೇಷನ್ನ ಅದು ನಾನು ಎಲ್ಲೂ ನೋಡಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಮಾಡಿದ್ದೀನಿ, ಇವಾಗ ಕವರಿಂಗ್ ಲೆಟ್ರಿನ ಕಂಟೆಂಟು ಮತ್ತು ನಮ್ಮ ಪೆನ್ ಡ್ರೈವಿನ ಕಂಟೆಂಟ್ ಏನಿದೆ ಎಲ್ಲ ಸೇರಿಸಿ ರಿಪೋರ್ಟಲ್ಲೇ ಹಾಕಿ ಮಾಡಿದ್ದೀನಿ. ಸೊ ದಟ್ ದ ಮಿಸ್ಇಂಟರ್ಪ್ರಿಟೇಷನ್ ಕ್ಯಾನ್ ಬಿ ಅವಾಯ್ಡೆಡ್ ಆ್ಯಂಡ್ ಫ್ಯಾಕ್ಚುಯಲ್ಸ್ ಆಫ್ ದ ರಿಪೋರ್ಟ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ ಅಂತ ಅಂದ್ಕೊಟ್ಟಿದ್ದೀನಿ. ಅದು ನನ್ನ ಒಂದು ರಿಪೋರ್ಟಿನ ಕನ್ಕ್ಲೂಷನ್ ಪ್ರಕಾರ ಎಸ್, ದೇರ್ ಈಸ್ ಅ ಹೈ ಪ್ರಾಬಬಿಲಿಟಿ ದಟ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರುವಂಥ ಪ್ರಾಬಬಿಲಿಟಿ ಇದೆ ಅನ್ನೋ ವಿಚಾರ ಎಸ್ಟಾಬ್ಲಿಷ್ ಮಾಡಿದ್ದೀನಿ. ದೇರ್ ಇಸ್ ನೋ ಡೌಟ್ ಇನ್ ದಟ್. ಆದರೆ ಮೊದಲನೇ ಬಾರಿ ಏನು ಅವರು ಕೂಗಲಾಗಿದೆ ಅಂದರೆ 7ನೇ ಸೆಕೆಂಡಿನ ಹಂತದಲ್ಲಿ ನಾಜಿರ್ ಸಾಬ್ ಅಂತ ಏನು ಹೇಳಲಾಗಿದೆ ಅದು ನಾಜಿರ್ ಸಾಬ್ ಅಂತಲೇ ಹೇಳಿದ್ದಾರೆ ಮೊದಲನೇ ಸಲ. 2ನೇ ಸಲ ಮಾತ್ರ ಅದು ಪಾಕಿಸ್ತಾನ್ ಅಂತ ಹೇಳೋ ಚಾನ್ಸಸ್ ಇದೆ ಅಂತ ರಿಪೋರ್ಟ್ ಕೊಟ್ಟಿರೋದು. ಬಟ್ ಇದುವರೆ ತನಕ ಮೊದಲನೇ ಹಂತದಲ್ಲಿ ಏನು ನಾನು ರಿಪೋರ್ಟ್ ಆಗಿದೆ ಹೇಳಿದೆ ನಾನು, ಅಂದರೆ ಮೊದಲನೇ ಸಲ ನಾಜಿರ್ ಸಾಬ್ ಹೇಳಿದ್ದಾರೆ ಅಥವಾ ಹೇಳಿರ್ಬೋದು ಅಂತ ಏನು ಅಸೆಸ್ಮೆಂಟ್ ಮಾಡಿದ್ದೀವಿ, ಅದ್ರ ಬಗ್ಗೆ ಎಲ್ಲೂ ನಾನು ಇದುವರೆ ತನಕ ನೋಡಲಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ರಿಪೋರ್ಟಿನ ಒಂದು ಕ್ಲಾರಿಫಿಕೇಷನ್ಗೋಸ್ಕರ ಅಂತ ನಾನು ಇವತ್ತು ಈ ಒಂದು ಡಿಸ್ಕಷನ್ ಇಟ್ಕೊಂಡಿದ್ದೀನಿ ನಾನು. ಬಟ್ ಅದರ್ವೈಸ್ ಫಸ್ಟಲ್ಲಿ ಏನು ಹೇಳಿದ್ದಾರೆ ದಟ್ ಈಸ್ ನಾಜಿರ್ ಸಾಬ್ ಜಿಂದಾಬಾದ್. ಸೆಕೆಂಡ್ ಟೈಮ್ ಏನು ಹೇಳಿದ್ದಾರೆ ದಟ್ ಈಸ್ ಹೈಲಿ ಲೈಕ್ಲಿ ಟು ಬಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕನ್ಕ್ಲೂಡ್ ಮಾಡಿದ್ದೀವಿ. ಸರ್, ಒಂದು ಕ್ಲಿಪ್ಪು ನೀವು ಆ ಒಂದು ಕ್ಲಿಪ್ಪನ್ನು ಕೂಡ ಬಳಸ್ಕೊಂಡಿದ್ದೀರಾ. ಎಷ್ಟು ಕಾಲಾವಕಾಶ ತಗೊಂಡ್ರಿ? ಯಾಕಂತಂದ್ರೆ ಇಲ್ಲಿ ಟೈಮಿಂಗ್ ಕೂಡ, ಯಾಕೆ ಸರ್ಕಾರದ ವತಿಯಿಂದ FSLಗೂ ಕೂಡ ಒಂದು ವರದಿಯನ್ನು ಕೇಳಲಾಗಿದೆ. ಬಟ್ ಅದು ಸ್ವಲ್ಪ ಟೈಮ್ ಹಿಡಿತಾ ಇದೆ. ನೀವು ಇಷ್ಟು ಬೇಗ ಕೊಡೋದಕ್ಕೆ ಯಾವ್ಯಾವ ಆಯಾಮದಲ್ಲಿ ಈ ರೀತಿಯಾದಂತಹ ಒಂದು ಮಾಡಿದ್ರಿ ಅಂತ? ಸರ್ ನೋಡಿ, ಅವರು ಟೈಮ್ ತೊಗೊಂಡು ನಾವು ಟೈಮ್ ತೊಗೊಂಡು ನಂಬರ್ ಆಫ್ ಮ್ಯಾನ್ ಅವರ್ಸ್ ಕುಡ್ ಬಿ ವೆರಿ ವೆರಿ ಸಿಮಿಲರ್. ಓಕೆ, ಮತ್ತು ನಾವು ಯೂಸ್ ಮಾಡುವಂಥ ಟೂಲ್ಸ್ ಇರ್ಬೋದು, ನಾವು ಯೂಸ್ ಮಾಡುವಂಥ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ಗಳೇನಿದೆ ಅದೆಲ್ಲ ಕೂಡ ನಾನು ಸರ್ವೇಸಾಮಾನ್ಯವಾಗಿ ಈ ಒಂದು ಡೊಮೇನಲ್ಲಿ ವರ್ಕ್ ಮಾಡುವಂಥ ಯಾವುದೇ ಪ್ರೊಫೆಷನಲ್ಸ್ ಇದ್ಕೊಂಡು ಎಲ್ಲ ಒಂದೇ ಟೂಲ್ಸು ಒಂದೇ ಪ್ಯಾರಾಮೀಟರ್ಸ್ ಯೂಸ್ ಮಾಡುವಂಥ ಒಂದು ಪ್ರಕ್ರಿಯೆ ಇದಾಗಿರ್ತದೆ. ಹಾವೆವರ್ ಅವರು ಯಾಕೆ ಡಿಲೇ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಐ ಶುಡ್ ನಾಟ್ ಬಿ ಕಾಮೆಂಟಿಂಗ್, ಬಿಕಾಸ್ ನನಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಬಟ್ ನಾವು ಹೇಗೆ ಅದು ಬೇಗ ಮಾಡಿದ್ದೀವಿ ಅಂತ ಕೇಳಿದ್ರೆ ನೆಟ್ 40-45 ಮ್ಯಾನ್ ಅವರ್ಸ್ ನಾವು ಕೂಡ ಇನ್ವೆಸ್ಟ್ ಮಾಡಿದ್ದೀವಿ. ಅದು ಒಂದಾಗುತ್ತಲೂ 1 ಅವರ್ ಇನ್ವೆಸ್ಟ್ ಮಾಡ್ತೀವ ಅಥವಾ ಬೇರೆ ರಿಸೋರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪ್ಯಾರಲಾಗಿ ಇನ್ವೆಸ್ಟ್ ಮಾಡ್ತೀವ, ದಟ್ ಈಸ್ ಆಪರೇಷನಲ್ ಡಿಸಿಷನ್ ವಿಚ್ ಐ ಹ್ಯಾವ್ ಟು ಬಿ ಟೇಕಿಂಗ್ ಫ್ರಮ್ ಮೈ ಆರ್ಗನೈಸೇಷನ್. ಬಟ್ ನೆಟ್ ಒಂದು 40-45 ಅವರ್ಸ್ ತನಕ ಈ ಕೇಸಲ್ಲಿ ನಾವು ಕೂಡ ಟೈಮ್ ಇನ್ವೆಸ್ಟ್ ಮಾಡಿದ್ದೀವಿ. ಗೃಹ ಸಚಿವರು ಮಾತು ಹೇಳಿದ್ದಾರೆ, ಈಗ ನಿಮ್ಮಿಂದ ವಿವರಣೆಯನ್ನು ಕೇಳ್ತೀವಿ ಅಂತ ಹೇಳಿದ್ದಾರೆ. ವಿವರಣೆ ಕೂಡ ರೆಡಿ ಇದೆ ಸರ್? ನಾವು ಕೊಡಲೇಬೇಕಿದೆ, ನಾವು ರೆಡಿ ಇದ್ದೀವಿ, ಅದು ಪ್ರಶ್ನೆ ಬರೋದಿಲ್ಲ. ಬಿಕಾಸ್ ಆ್ಯಸ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ನಾವು ಯಾವುದೇ ರಿಪೋರ್ಟ್ನ ನಾವು ಪ್ರೊಡ್ಯೂಸ್ ಅಥವಾ ಸಬ್ಮಿಟ್ ಮಾಡಿದಾಗ ಕೂಡ ವಿ ಆರ್ ಆಬ್ಲಿಗೇಟೆಡ್ ಟು ಜಸ್ಟಿಫೈ ಆ್ಯಂಡ್ ಕ್ಲಾರಿಫೈ ಅಬೌಟ್ ಅವರ್ ರಿಪೋರ್ಟ್. ಎನಿಬಡಿ ಹೂ ಸಮನ್ಸ್ ಅಸ್, ಓಕೆ, ವಿ ಆರ್ ಆನ್ಸರಬಲ್, ವಿಚ್ ಐ ಆಮ್ ಪ್ರಿಪೇರ್ಡ್ ಫಾರ್ ಇಟ್. ಸರ್, ಈಗ ಸರ್ಕಾರ ಕೂಡ ತಮ್ಮ ವರದಿಗೂ ಸಾಮ್ಯತೆ ಇರುತ್ತೆ ಅನ್ಸುತ್ತೆ ಸರ್. ಒಂದು ವೇಳೆ ಭಿನ್ನ ಆದರೆ ಏನಿರಬಹುದು ಸರ್? ಸರ್, ಒಂದು ವೇಳೆ FSL ಗೌರ್ಮೆಂಟಿನ ಸಂಸ್ಥೆ ಆಗಿರುವಂಥ ಗೌರ್ಮೆಂಟಿನ FSL ಕೊಡುವಂಥ ರಿಪೋರ್ಟ್ಗೆ ನಮ್ಮ ರಿಪೋರ್ಟ್ಗೆ ವ್ಯತ್ಯಾಸ ಆಗಿದ್ದ ಪಕ್ಷದಲ್ಲಿ ಅದು ಯಾವಾಗ ಕೋರ್ಟ್ ಮೆಟ್ಲಿರುತ್ತೆ ಅವತ್ತಿನ ದಿನ ಆ ಒಂದು ಪ್ರೊಸೀಡಿಂಗ್ಸಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಮುಂದೆ ಈ ಒಂದು ವಿಚಾರ ಬಂದಾಗ ಅವರು ಅದನ್ನು ನಿರ್ಧಾರ ಮಾಡ್ತಾರೆ. ಸೊ ಯಾರ ರಿಪೋರ್ಟು ಟೆಕ್ನಿಕಲ್ ಆಗಿದೆ, ಯಾರ ಒಂದು ರಿಪೋರ್ಟು ರಿಲಯಬಲ್ ಆಗಿದೆ, ಯಾವ ಕಾರಣಕ್ಕೆ ಅದು ರಿಲಯಬಲ್ ಆಗಿದೆ ಅನ್ನೋ ವಿಚಾರನ ಜಡ್ಜ್ ನಾಳೆ ದಿನ ಅದನ್ನು ತಗೋತಾ ಹೋಗ್ತಾರೆ. ಸೊ ದಟ್ ಈಸ್ ಸಬ್ಸಿಕ್ವೆಂಟ್ಲಿ ದ ಪ್ರೊಸೀಜರಲ್ ಆಸ್ಪೆಕ್ಟ್ ವಿಚ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಬಿಕಾಸ್ FSL ಕೂಡ ರಿಪೋರ್ಟ್ ಕೊಡದೇ ಇರೋ ಕಾರಣಕ್ಕೋಸ್ಕರ ಇನ್ನು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಆದರೂ ಕಾರಣಕ್ಕೋಸ್ಕರ ಇಫ್ ಇನ್ ಕೇಸ್ ದೇರ್ ಇಸ್ ಅ ಡಿಫ್ರೆನ್ಸಸ್, ಕೋರ್ಟ್ ಇಸ್ ಎಕ್ಸ್ಪರ್ಟ್ ಆಫ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಕೋರ್ಟ್ ವಿಲ್ ಡಿಸೈಡ್ ಆನ್ ದಟ್ ಇನ್ ಫ್ಯೂಚರ್ ಡೇಸ್. ಒಂದು ವೇಳೆ ಈಗ ಏನಾದರೂ ಸರ್ಕಾರದ ಪರವಾಗಿ ಒಂದು ಆಡಿಯೋವನ್ನು ಕೊಟ್ಟು ನೀವು ಬಳಸಿದಂಥ ಆಡಿಯೋನ ಹೊರತುಪಡಿಸಿ ಬೇರೆದರಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ನಾಸಿರ್ ಸಾಬ್ ಜಿಂದಾಬಾದ್ ಅನ್ನುವಂಥ ಒಂದು ರಿಪೋರ್ಟ್ ಏನಾರ ನಿಮ್ಮ ಕಡೆಯಿಂದ ಬಂದಾಗ ಜನ ಯಾವುದನ್ನು ಸ್ವೀಕರಿಸಬೇಕು ಸರ್? ಸರ್, ಸ್ಯಾಂಪಲ್ ಏನಿದೆ ಅದು ನಾವು ಎಕ್ಸಾಮಿನೇಷನ್ ಮಾಡಲಿ, ಯಾರೇ ಎಕ್ಸಾಮಿನೇಷನ್ ಮಾಡಲಿ, ಸ್ಯಾಂಪಲ್ ಒಂದೇ ಇರೋದು.
ಓಕೆ, ಆ ಸ್ಯಾಂಪಲಿನ ಒಂದೇ ಸ್ಯಾಂಪಲ್ ಇರೋದ್ರ ಬಗ್ಗೆ ಯಾರಿಗೂ ವಿವಾದಿತ ಇಲ್ಲ. ಒಂದೇ ಸ್ಯಾಂಪಲ್ ಇರೋದು, ಅದನ್ನು ನಮಗೂ ಕೊಡಲಿ, ಯಾರೇ ಎಕ್ಸಾಮಿನೇಷನ್ ಮಾಡಲಿ. ಸೊ ನಾವು ಫಾಲೋ ಮಾಡಿರೋಂಥ ಪ್ರೊಸೀಜರ್ನ ಯಾರೇ ಫಾಲೋ ಮಾಡಿದ್ರು ಕೂಡ ಅದೇ ರಿಸಲ್ಟ್ ಬರಬೇಕಿದೆ. ದಟ್ ಇಸ್ ವಾಟ್ ಇಸ್ ಮೆಂಟ್ ಬೈ 416. ನಾವೇನು ಫಾಲೋ ಮಾಡಿರ್ತೀವಿ, ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರ್ತೀವಿ, ಯಾವ್ಯಾವ ಟೂಲ್ಸ್ ಯೂಸ್ ಮಾಡಿರ್ತೀವಿ, ಯಾವ್ಯಾವ ಆಸ್ಪೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಿರ್ತೀವಿ, ಅದೆಲ್ಲ ನಾವು ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅದನ್ನು ಬೇರೆ ಎಕ್ಸ್ಪರ್ಟ್ ಅಂತಲೇ ಅಲ್ಲ, ಯಾರೇ ಅದನ್ನು ಫಾಲೋ ಮಾಡಿದ್ರು ಕೂಡ ಆ ಪ್ರೊಸೀಜರ್ನ ಫಾಲೋ ಮಾಡಿದಾಗ ಅದೇ ರಿಪೋರ್ಟ್, ಅದೇ ರಿಸಲ್ಟ್ ಬರಬೇಕು ಅಂತ ನಾವೇನು ಹೇಳ್ತೀವಿ. ಆ ಒಂದು ಪ್ರಕ್ರಿಯೆ ಮಾತ್ರನೇ ಕೋರ್ಟಲ್ಲಿ ಇವತ್ತಿನ ದಿನ ಸೈಂಟಿಫಿಕ್ ವ್ಯಾಲಿಡಿಟಿ ಅಂತ ಕರೆಯೋದು. ಅದು ಸೈನ್ಸ್ ಇಲ್ಲ ಅಂತ ಕೇಳಿದ್ರೆ, ಅದು ನನಗೆ ಅನಿಸಿದ ಪ್ರಕಾರ ನಾನು ಕೊಡ್ತಿದ್ದೀನಿ ಅಂತ ಕೇಳಿದ್ರೆ ದಟ್ ವಿಲ್ ಹ್ಯಾವ್ ನೋ ವ್ಯಾಲಿಡಿಟಿ. ಸೊ ಇಟ್ಸ್ ಅ ಸೈನ್ಸ್. ಸೊ ನಾವೇ ಮಾಡಲಿ, ಯಾರೇ ಮಾಡಲಿ, ಆ ಪ್ಯಾರಾಮೀಟರ್ಸ್ ಪ್ರಕಾರ ಮಾಡಿದ್ರೆ ಅದೇ ರಿಸಲ್ಟ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ.